ಎಲ್ಲರಿಗೂ ನಮಸ್ಕಾರ. ನಾನು ಸತೀಶ್ ಮೂಡೂರು. ವೃತ್ತಿಯಿಂದ ನಾನು ಅಧ್ಯಾಪಕ, ಪ್ರೌಢಶಾಲಾ ಅಧ್ಯಾಪಕ. ಪ್ರವೃತ್ತಿಯಿಂದ ಸಾಕಷ್ಟು ಹಾಬಿಗಳು ಇದ್ದಾವೆ ನನಗೆ. ಮೊದಲನೇದಾಗಿ ನನ್ನ ಹಾಬಿ ಅಂತಂದರೆ ಕಾರ್ಯಕ್ರಮ ನಿರೂಪಣೆ. 2000ನೇ ಇಸ್ವಿಯಿಂದ ಇಲ್ಲಿಯ ತನಕವೂ ಕೂಡ ಸಾವಿರಾರು ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದ್ದೇನೆ ನಾನು. 26 ವರ್ಷಗಳಿಂದ ಕಾರ್ಯಕ್ರಮ ನಿರೂಪಣೆ ಕ್ಷೇತ್ರದಲ್ಲಿ ನಾನು ಸಕ್ರಿಯವಾಗಿದ್ದೇನೆ. ಅದರೊಳಗೆ ಭರತನಾಟ್ಯ ಕಾರ್ಯಕ್ರಮಗಳಿರ್ಬೋದು, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅವೆಲ್ಲವನ್ನ ನಿರೂಪಣೆ ಮಾಡಿದ್ದೇನೆ. ಹಾಗೆ ಯೋಗ ಕೂಡ ನನ್ನ ಆಸಕ್ತಿಯ ಕ್ಷೇತ್ರ. ಅದರ ಜೊತೆಗೆ ಬರಹ, ಭಾಷಣ, ಹಾಗೆ ಆಶುಭಾಷಣ ಇವೆಲ್ಲವೂ ಕೂಡ ನನ್ನ ಆಸಕ್ತಿಯ ಕ್ಷೇತ್ರಗಳು. ಹಾಗೆ ವಿಚಾರ ಮಾಡ್ತಾ ಇರುವಾಗ ನನಗೂ ಅನ್ನಿಸ್ತು, ಒಂದು ಯೂಟ್ಯೂಬ್ ಚಾನಲನ್ನು ಯಾಕೆ ಪ್ರಾರಂಭ ಮಾಡಬಾರ್ದು, ನಾನು ಕೂಡ ಜನರಿಗೆ ಉಪಯೋಗ ಆಗುವ ಹಾಗೆ ಅಂಥ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡೋಣ ಅಂತ ಅನಿಸಿ ಇವತ್ತು ಪರಾಭವ ನಾಮ ಸಂವತ್ಸರದ ಹೊಸ ವರ್ಷ ಯುಗಾದಿಯಂದು ಅದನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡೋದು ಅಂತಂದರೆ ಅದೇನು ದೊಡ್ಡ ಸಂಭ್ರಮ ಅಥವಾ ಯಾವುದೋ ಸಿನಿಮಾದ ಶೂಟಿಂಗ್ ಪ್ರಾರಂಭ ಆಯಿತು ಅನ್ನುವಂಥದ್ದೇನಲ್ಲ. ಇನ್ನಷ್ಟು ಹೆಚ್ಚು ತಮ್ಮ ಜೊತೆಗೆ, ಸಮಾಜದ ಜೊತೆಗೆ ಹತ್ತಿರ ಆಗಲಿಕ್ಕೆ ನಾನು ಕಂಡುಕೊಂಡಂಥ ಒಂದು ದಾರಿ ಅಷ್ಟೇ. ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲ್ಲಿಗೆ ನಾನು ಕೊಟ್ಟಂಥ ಹೆಸರು ನಿಂಗೇನೋ ಹೇಳೋದೈತಿ. ಎಲ್ಲರಿಗೂ ಕೂಡ ಜೀವನದಲ್ಲಿ ಯಾರಿಗೋ ಒಂದು ಏನೋ ಹೇಳೋದೈತಿ, ಹೇಳಬೇಕು ಅಂತ ಅನಿಸಿರುತ್ತೆ ಸಹಜವಾಗಿ. ಈಗ ಶಾಲೆಗೆ ಹೊರಟಿರುವಂತಹ ಒಂದು ಚಿಕ್ಕ ಮಗುವಿನಿಂದ 60, 70, 80 ಆದಂತಹ ವಯಸ್ಕರಿಗೂ ಕೂಡ ಕೆಲವರಿಗೆ ಏನೋ ಹೇಳಬೇಕು, ನಮ್ಮ ಮನಸ್ಸಲ್ಲಿರುವಂತಹ ಯಾವುದೋ ವಿಷಯವನ್ನು ಅವರಿಗೆ ಮುಟ್ಟಿಸಬೇಕು, ಅಥವಾ ಅವರಿಗೇನೋ ಸಲಹೆ ಕೊಡಬೇಕು, ನನ್ನ ಮನಸ್ಸಿನಲ್ಲಿ ಬಹಳ ದಿನದಿಂದ ಕಾಡ್ತಾ ಇರುವಂತಹ ಯಾವುದೋ ಒಂದು ಸಮಸ್ಯೆಗೆ ಉತ್ತರ ಕಂಡುಕೊಡ್ಬೇಕು, ಅಥವಾ ಅವ್ರ ಜೊತೆ ಹಂಚಿಕೊಡ್ಬೇಕು ಅನ್ನೋದೆಲ್ಲ ಇರುತ್ತೆ ಸಹಜವಾಗಿ. ಹಾಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಹೆಸರೇ ನಿಂಗೇನೋ ಹೇಳೋದೈತಿ ಅಂತ. ಈ ಯೂಟ್ಯೂಬ್ ಚಾನಲ್ನ ಮೂಲಕ ನಾನು ಯಾರಿಗೂ ಏನನ್ನೋ ಹೇಳ್ತೇನೆ ಅನ್ನುವಂಥದ್ದೇನಿಲ್ಲ. ನಾನು ಪ್ರಯತ್ನವನ್ನು ಮಾಡ್ತೇನೆ. ಈ ಸಮಾಜದಲ್ಲಿ ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಾ ಇರುವಂತಹ ಸಾವಿರ ಜನರಿದ್ದಾರೆ. ಅದರ ಜೊತೆಗೆ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳಲಾರದೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಇರುವಂತಹ ನೂರಾರು ವ್ಯಕ್ತಿಗಳಿದ್ದಾರೆ. ಅವರನ್ನು ಕೂಡ ತಮಗೆ ಪರಿಚಯ ಮಾಡುವಂತಹ ಒಂದು ಕಾಯಕವನ್ನು ನಾನು ನನ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ. ಅದರ ಜೊತೆಗೆ ಪ್ರಕೃತಿ ಪ್ರಿಯ. ನಾನು ವಿಶೇಷವಾಗಿ ತಮಗೆ ಹೇಳಬೇಕು ಅಂತಂದರೆ, ನಾನು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರು ಗ್ರಾಮ. ನಮ್ಮ ಗ್ರಾಮ ಮೂರೂರು ಗ್ರಾಮಕ್ಕೆ ಛೋಟಾ ಕಾಶ್ಮೀರ್ ಅಂತ ಕರೀತಾರೆ. ಯಾಕೆ ಛೋಟಾ ಕಾಶ್ಮೀರ್ ಅಂತ ಕರೀತಾರೆ ಅಂತಂದ್ರೆ, ಅಷ್ಟು ತಿರುವುಗಳು, ವ್ಯಾಲಿಗಳು, ಹಾಗೆ ಹಸಿರು ಇವೆಲ್ಲ ಇರುವಂತಹ ಬಹಳ ಸುಂದರವಾದಂತಹ ಗ್ರಾಮ. ಮೂರೂರು ಒಂದು ಲೆಕ್ಕಕ್ಕೆ ಬಹಳ ದೊಡ್ಡ ಊರೇ. ಸುಮಾರು 10,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಉಳ್ಳಂತಹ ಊರದು. ಅಲ್ಲಿ ಜನಿಸಿದೆ. ಈ ನನ್ನ ಉದರಂಭರಣದ ಕಾಯಕಕ್ಕಾಗಿ ಬೇರೆ ಬೇರೆ ಕಡೆ ನಾನು ಹೋದೆ. ಈಗ ಉದಾಹರಣೆಗೆ ಅದು ಮುಂಬೈ ಇರ್ಬೋದು, ಮಂಗಳೂರು ಇರ್ಬೋದು, ಹಾಗೆ ಇವತ್ತು ಹುಬ್ಬಳ್ಳಿ ನನಗೆ ಅನ್ನದಾನ ಮಾಡಿದಂತಹ ಒಂದು ನಗರ. ಹಾಗಾಗಿ ಈ ನನ್ನನ್ನು ಬೆಳೆಸಿದಂತಹ, ನನಗೆ ಅನ್ನವನ್ನು ಕೊಟ್ಟಂತಹ ಹುಬ್ಬಳ್ಳಿ ನಗರ ಮತ್ತು ಹುಬ್ಬಳ್ಳಿಯ ಗ್ರಾಮಾಂತರ ಪ್ರದೇಶಗಳು, ಇಲ್ಲಿಯ ಜನ ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಹೆಸರನ್ನು ಹೀಗಿಟ್ಟಿದ್ದೇನೆ, ಅಂದರೆ ನಿಂಗೇನು ಹೇಳೋದೈತಿ ಅನ್ನುವಂಥದ್ದು. ಇದರ ಜೊತೆಗೆ ನನಗನ್ನಿಸೋದು, ಸಾಕಷ್ಟು ರಂಗಗಳಲ್ಲಿ ಎಲ್ಲ ರೀತಿಯಾದಂತಹ ವಯೋಮಾನದ ಮಕ್ಕಳಿರ್ಬೋದು ಅಥವಾ ವ್ಯಕ್ತಿಗಳಿಗೆ ಏನನ್ನೋ ಒಂದು ವ್ಯಕ್ತಪಡಿಸುವಂತಹ ಅಭಿಲಾಷೆ ಅಥವಾ ಅನಿವಾರ್ಯತೆ ಕೂಡ ಇರುತ್ತೆ. ಅವರು ನನ್ನ ಯೂಟ್ಯೂಬ್ ಚಾನಲ್ನ ಮೂಲಕ ಅವರು ಬೇರೆ ಯಾರಿಗೂ ಏನನ್ನು ಹೇಳಬೇಕಾಗಿದೆ, ವ್ಯಕ್ತಪಡಿಸಬೇಕಾಗಿದೆ, ಅದಕ್ಕೂ ಕೂಡ ಅವರು ನನ್ನ ಈ ಯೂಟ್ಯೂಬ್ ಚಾನಲ್ ಅನ್ನ ಬಳಸ್ಕೋಬಹುದು.
ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಮಾತಾಡಬೇಕಾಗಿದೆ ಅಥವಾ ನಿಮ್ಮ ಚಾನೆಲ್ ಮೂಲಕ ನಾನು ಯಾರಿಗೂ ಏನನ್ನೋ ವಿಷಯವನ್ನು ಮುಟ್ಟಿಸಬೇಕಾಗಿದೆ ಅಂತಂದ್ರೆ ಅದಕ್ಕೂ ಕೂಡ ಮುಕ್ತ ಸ್ವಾಗತ ಇದೆ. ಅದಕ್ಕೂ ಕೂಡ ಹಾಗೆ ನನ್ನ ಇನ್ನೊಂದು ವಿಚಾರ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಉತ್ಕೃಷ್ಟ ಕಾರ್ಯಕ್ರಮಗಳು ನಡೀತಾವೆ. ಎಷ್ಟೋ ಕಾರ್ಯಕ್ರಮಗಳು ಜನರಿಗೆ ಮುಟ್ಟೋದೇ ಇಲ್ಲ. ಕಾರ್ಯಕ್ರಮ ಆಯೋಜಕರು ಸಾಕಷ್ಟು ಪ್ರಚಾರ ಕೊಟ್ಟಿರ್ತಾರೆ, ಪೇಪರ್ಗಳಲ್ಲಿ ಬಂದಿರುತ್ತೆ. ಆದರೆ ಇವತ್ತಿನ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಎಷ್ಟೋ ಜನರಿಗೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗದೇ ಇರಬಹುದು. ಕಾರ್ಯಕ್ರಮವನ್ನ ಅಲ್ಲಿ ಹೋಗಿ ಕುಂತು ತಾಸುಗಟ್ಟಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಆಗದೇ ಇರಬಹುದು. ಅಂತಹ ಕಾರ್ಯಕ್ರಮಗಳ ಅತ್ಯಂತ ಒಳ್ಳೆಯ ಸನ್ನಿವೇಶಗಳಿದ್ರೆ, ಒಳ್ಳೆಯದಾದಂತಹ ಉತ್ಕೃಷ್ಟವಾದಂತಹ ಕೆಲವು ತುಣುಕುಗಳನ್ನ ಅಥವಾ ಕೆಲವೊಮ್ಮೆ ಇಡೀ ಕಾರ್ಯಕ್ರಮಗಳನ್ನ ನನ್ನ ಚಾನೆಲ್ ಮೂಲಕ ತಮಗೆ ತಲುಪಿಸಬೇಕು ಅನ್ನುವಂಥದ್ದು ಕೂಡ ನನ್ನ ಇಚ್ಛೆ ಇದೆ. ಹಾಗೆ ಇವತ್ತು ನಾವು ಗಮನಿಸ್ತೀವಿ, ವಿದ್ಯಾರ್ಥಿಗಳಿರ್ಬೋದು ಅಥವಾ ಉದ್ಯೋಗದಲ್ಲಿರುವಂಥವ್ರಿರ್ಬೋದು, ಸಾಕಷ್ಟು ರೀತಿಯ ಸಮಸ್ಯೆಗಳು, ಅವರಿಗೆ ಉತ್ತರ ಸಿಗಲಾರದಂತಹ ಎಷ್ಟೋ ಪ್ರಶ್ನೆಗಳು ಉಳಿದು ಬಿಟ್ಟಿರ್ತವೆ. ಅಂಥದಕ್ಕೆ ಉತ್ತರ ಕೊಡುವಂತಹ ಕೆಲವು ಪ್ರಯತ್ನಗಳನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡಬೇಕು ಅನ್ನುವಂಥದ್ದು ನನ್ನ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ. ಈ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರ ಸಹಕಾರ ಇರಲಿ. ಅದರ ಜೊತೆಗೆ ತಾವು ಸಾಕಷ್ಟು ಜನರಿಗೆ ಇದನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕಾಗಿ ವಿನಂತಿಯನ್ನು ಕೂಡ ಮಾಡಿಕೊಡಿ. ಅದರ ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸಲಹೆ ಸೂಚನೆಗಳು, ಇದು ಹೀಗಿದ್ರೆ ಚೆನ್ನಾಗಿತ್ತು, ಇಂತಹ ವಿಷಯಗಳ ಬಗ್ಗೆ ನೀವು ಮಾತಾಡಿ ಅನ್ನುವಂಥದ್ದಿದ್ರೆ ಅದನ್ನು ಕೂಡ ನನಗೆ ಕಳಿಸ್ಕೊಡಿ. ಹಾಗಿದ್ದಾಗ ನಾನು ಸ್ವತಃ ಆ ವಿಚಾರಗಳಲ್ಲಿ ಆಸಕ್ತಿಯನ್ನು ವಹಿಸಿ ಕೆಲವೊಮ್ಮೆ ಸ್ಥಳವನ್ನು ಕೂಡ ಸಂದರ್ಶನ ಮಾಡಬೇಕಾಗಿ ಬರ್ಬೋದು, ವ್ಯಕ್ತಿಗಳನ್ನು ಸಂದರ್ಶನ ಮಾಡಬೇಕಾಗಿ ಬರ್ಬೋದು. ಅಂಥದ್ದು ಏನಿದ್ರು ಕೂಡ ಅದನ್ನು ಎಲ್ಲರ ಒಂದು ಆಸಕ್ತಿಗೆ ಅನುಗುಣವಾಗಿ ಉತ್ತಮವಾದದ್ದನ್ನೇ ಕೊಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪರಾಭವ ನಾಮ ಸಂವತ್ಸರದ ಹೊಸ ವರ್ಷ ಯುಗಾದಿಯ ದಿನ ತಮಗೆಲ್ಲ ಶುಭ ಕೋರ್ತಾ ನಿಂಗೇನು ಹೇಳೋದೈತಿ ಈ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಿರಂತರವಾಗಿ ನನ್ನ ಚಾನಲ್ ಅನ್ನ ತಾವೆಲ್ಲ ವೀಕ್ಷಿಸಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಹೊಸ ಹೊಸ ವಿಷಯಗಳ ಜೊತೆಗೆ ಮತ್ತೆ ಭೇಟಿಯಾಗೋಣಂತೆ. ತಮಗೆಲ್ಲರಿಗೂ ಕೂಡ ಧನ್ಯವಾದ. ಇದನ್ನ ಆಲಿಸಿದ್ದಕ್ಕೆ, ವೀಕ್ಷಿಸಿದ್ದಕ್ಕೆ, ಮತ್ತೆ ವಿಶೇಷವಾದಂತಹ ವಿಷಯಗಳ ಜೊತೆಗೆ ಖಂಡಿತ ತಮ್ಮ ಕಡೆಗೆ ನಾನು ಬರ್ತೇನೆ. ನಿಮ್ಮ ಸಲಹೆ ಸೂಚನೆಗಳು ಸದಾ ಇರಲಿ ಅಂತ ಹೇಳ್ತಾ ನಿಮ್ಮವ ಸತೀಶ್ ಮೂರು. ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ.